13 ನೂತನ ಸಚಿವರುಗಳಿಗೆ ಫಿಕ್ಸ್ ಆಯ್ತಾ ಖಾತೆಗಳು. ನೂತನ ಸಚಿವರ ಸಂಭಾವನೀಯ ಖಾತೆಗಳ ಮಾಹಿತಿ ಲಭ್ಯವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಜೊತೆ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ನೀಡುವಂತಹ ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಖಾದರ್ಗೆ ಆರೋಗ್ಯ ಇಲಾಖೆ, ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಖಾತೆ, ಜಾರ್ಜ್ಗೆ ಇಂಧನ ಖಾತೆ, ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಎಂಬಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಖಾತೆ, ರವಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ, ಭೈರತಿ ಸುರೇಶ್ಗೆ ಸಾರಿಗೆ ಖಾತೆಯನ್ನ ನೀಡಬೇಕು ಅನ್ನುವಂತಹ ಚರ್ಚೆಗಳು, ನಿರ್ಧಾರಗಳು ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯತೀಂದ್ರಗೆ ನಗರಾಭಿವೃದ್ಧಿ ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕೆಎಚ್ ಮುನಿಯಪ್ಪನವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಶರಣಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಜವಾಬ್ದಾರಿಯನ್ನ ಕೊಡುವಂತಹ ಎಲ್ಲ ಲಕ್ಷಣಗಳು ಕಾಣಸಿಗ್ತಾ ಇದೆ. ಬಟ್ ಅದಕ್ಕಾಗಿ ನೋಡಬೇಕು ಈ ನೂತನ ಮಂತ್ರಿಗಳಿಗೆ ಯಾವ್ಯಾವ ಖಾತೆಗಳನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ ಅಂತ ಹೇಳಿ. ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ, ಹಿರಿತನ ಮತ್ತು ಜಾತಿ ಸಮೀಕರಣ ಮತ್ತು ಮುಂಬರುವಂತಹ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಖಾತೆಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೈಕಮಾಂಡ್ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಮತ್ತು ನೋಡಿ, ಗೃಹ ಮತ್ತು ಬೆಂಗಳೂರು ನಗರಾಭಿವೃದ್ಧಿಯಂತಹ ಹೈ ಪ್ರೊಫೈಲ್ ಖಾತೆಗಳಿಗೆ ತೀವ್ರ ಪೈಪೋಟಿ ಈ ಹಿಂದೆಯಿಂದಲೂ ಕೂಡ ಇತ್ತು. ಸೊ ಹಾಗಾಗಿ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಕ್ಷಣಕ್ಕೆ. ಇದು ಸದ್ಯಕ್ಕೆ ಲಭ್ಯವಿರುವಂತಹ ಅತ್ಯಂತ ನಂಬಿಕಸ್ಥ ಮೂಲಗಳ ಸಂಭವನೀಯ ಪಟ್ಟಿ ಅಂತ ಕೂಡ ನಮಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಬಟ್ ಕಾದು ನೋಡಬೇಕು ಯಾರ್ಯಾರಿಗೆ ಯಾವ್ಯಾವ ಇಲಾಖೆ ಸಿಗುತ್ತೆ ಅಂತ ಹೇಳಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಎಲ್ಲದಕ್ಕೂ ಕೂಡ ಅಂಕಿತ ಹಾಕುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ರಾಜಕೀಯ ರಂಗದಲ್ಲಿ ತೀವ್ರ ಕುತೂಹಲ ಇರೋದೇ ಈ 13 ನೂತನ ಸಚಿವರುಗಳ ಖಾತೆ ಹಂಚಿಕೆ ವಿಚಾರ. ಹೈಕಮಾಂಡ್ ಮಟ್ಟದಲ್ಲಿ ಸರಣಿ ಸಭೆಗಳು ನಡೆದು ಈಗ ಸಂಭವನೀಯ ಖಾತೆಗಳ ಒಂದು ಲಿಸ್ಟ್ ರೆಡಿಯಾದಂತೆ ಕಾಣಿಸ್ತಾ ಇದೆ. ಯಾರಿಗೆ ಯಾವ ಜವಾಬ್ದಾರಿಯನ್ನು ವಹಿಸಬಹುದು, ಯಾರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂತಹ ಕುರಿತು ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ನೂತನ ಸಚಿವರ ಒಂದೊಂದು ಖಾತೆಗಳು ಕೂಡ ವಿಭಿನ್ನವಾಗಿ ಕೂಡ ಇದೆ. ಕೆಲವರು ನನಗೆ ಈ ಖಾತೆನೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ನೀಡಲಾಗಿದೆ. ಇದರ ಜೊತೆಗೆ ಕಂದಾಯ ಇಲಾಖೆಯನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಖಾತೆಯನ್ನು ನೀಡಬೇಕು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಯುಟಿ ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ನೀಡಬೇಕು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ ಜವಾಬ್ದಾರಿಯನ್ನು ವಹಿಸಬೇಕು, ಕೆಜೆ ಜಾರ್ಜ್ಗೆ ಇಂಧನ ಇಲಾಖೆ ಮತ್ತು ಕೃಷ್ಣ ಬೈರೇಗೌಡ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ಒಂದು ಇಲಾಖೆಯನ್ನು ನೀಡಬೇಕು ಅನ್ನುವಂತಹ ಚರ್ಚೆಗಳಾಗತ್ತೆ. ಎಲ್ಲದಕ್ಕೂ ಕೂಡ ಚರ್ಚೆಯ ಹಂತದಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ನ ನಾಯಕರು ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಮತ್ತು ಈಗ ಈ ಖಾತೆಗಳನ್ನು ಹಂಚಿಕೆ ಮಾಡಿದ್ರೆ 13 ಸಚಿವರುಗಳು ಕೂಡ ಸಮ್ಮತವನ್ನು ಸೂಚಿಸ್ತಾರ, ನಮಗೆ ಈ ಖಾತೆ ಬೇಡ ಅಥವಾ ನಮಗೆ ಬೇರೆ ಖಾತೆ ಕೊಡಿ, ನಮಗೆ ಇದೇ ಖಾತೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ.